ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎನ್ಯುವಲ್ ಎಕ್ಸಾಮು 4/3/2024 ಏನು ನಡೆದಿದೆ ಅಲ್ವಾ, ಈ ಒಂದು ಪರೀಕ್ಷೆಯ ಆನ್ಸರ್ ಕೀಯನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಆನ್ಸರ್ ಕೀ ಹೇಳ್ಕೊಡಿ ಅಂತೇಳಿ. ಐ ಹೋಪ್ ನಿಮ್ಮೆಲ್ಲರದ್ದು ಇವತ್ತು ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಒಂದೆರಡು ಮಿಸ್ಟೇಕ್ಸ್ ಆಗಿದ್ದು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ ಫೋಕಸ್ ಆನ್ ನೆಕ್ಸ್ಟ್ ಎಕ್ಸಾಮ್, ಮುಂದಿನ ಒಂದು ಎಕ್ಸಾಮಿನ ಮೇಲೆ ತಾವು ಫೋಕಸ್ ಮಾಡಿರಿ. ತುಂಬಾ ಇಂಪಾರ್ಟೆಂಟ್ ಇದೆ ಸೆಕೆಂಡ್ ಪಿ ಯು ಸಿ. ಹಾಗಾಗಿ ಈಗ ಆಗಿದ್ರ ಬಗ್ಗೆ ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇವಾಗ ಡೈರೆಕ್ಟ್ ನಾನು ಕ್ವಶನಿಗೆ ಬರ್ತೀನಿ ಮತ್ತು ಆನ್ಸರಿಗೆ ಬರ್ತೀನಿ ಅಂತೀರಿ. ಫಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದ್ದಿರ್ತಾವೆ. ಸೊ ಆಲ್ಮೋಸ್ಟ್ ಆಲ್ ನಾನು ಹೇಳ್ತಕ್ಕಂಥ ಕ್ವಶನ್ಸೇ ಬಂದಿದ್ದಾವೆ. ಎಲ್ಲ ವಿದ್ಯಾರ್ಥಿಗಳು ಕಮೆಂಟು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಎಕ್ಸಾಮ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ದ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ ಇಸ್ 1, 1, 2, 2, 1, 2, 2, 3, 3, ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ರಿಫ್ಲೆಕ್ಟಿವ್. ಏನಾಗಿರ್ತದೆ ಇದು? ರಿಫ್ಲೆಕ್ಟಿವ್ ಆಗಿರ್ತದೆ ರೀ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ಇಫ್ ಫಂಕ್ಷನ್ ಜೆಡ್ ಟು ಜೆಡ್ ಅಂದರೆ ಇಂಟಿಜರ್ಸ್ ಟು ಇಂಟಿಜರ್ ವೇರ್ ಜೆಡ್ ಈಸ್ ದ ಸೆಟ್ ಆಫ್ ಇಂಟಿಜರ್ಸ್ ಈಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x, ದೆನ್ f is both 1 1 and onto, f is many 1 and onto, f is 1 1 but not onto, f is neither 1 1 nor onto ಅಂತಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ, ದಟ್ ಈಸ್ f is 1 1 but not onto ಆಗ್ತದ್ರಿ. ಥರ್ಡ್ ಕ್ವಶನ್ ನೋಡ್ರಿ, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಡ್ಯಾಶ್ ಅಂತ. ದಟ್ ಈಸ್ ಎಸ್ ಕ್ಲೋಸ್ಡ್ ಇಂಟರ್ವಲ್ -π/2, π/2 ಅಂತ. ಏನಾದರೂ ನಂದು ಆನ್ಸರ್ಸಲ್ಲಿ ಮಿಸ್ಟೇಕ್ಸ್ ಇದ್ದರೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅದನ್ನು ಸರಿಪಡಿಸಬಹುದು. ಓಕೆ, ಸೊ ಕ್ವಶನ್ ನಂಬರ್ 3 ಆದ ನಂತರ 4 ಹೋಗೋಣಂತ. ಎಸ್ ಕ್ವಶನ್ ನಂಬರ್ 4 ಏನಿದೆ ರೀ, ಇಫ್ ಎ ಈಕ್ವಲ್ಸ್ ಟು ಎ ಐ ಜೆ ಈಸ್ ಎ 2x2 ಆರ್ 2 × 2 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಎ ಐ ಜೆ ಈಕ್ವಲ್ಸ್ ಟು ಐ ಬೈ ಜೆ, ದೆನ್ ಎ ಈಸ್ ಡ್ಯಾಶ್ ಅಂತ. ಇದು ಅಂತ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ನೀವು ಎಲ್ಲರೂ ಸಾಲ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬಿ ಆಪ್ಷನ್ ಏನಿದೆ ಕರೆಕ್ಟ್ ಇದೆ ನೋಡಿರಿ. ಅದೇನಂದರೆ 1, 1/2, 2, 1 ಕರೆಕ್ಟಾ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ ಅಂತ. ಏನಿದೆಪ್ಪ ಕ್ವಶನ್ ಅಂದರೆ, ಇಫ್ ಎ ಈಸ್ ಆ್ಯನ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2, determinant of A is equals to 5, then determinant of A inverse is equals to ಡ್ಯಾಶ್ ಅಂತ ಇದೆ, ಹೌದಲ್ವಾ? ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಎಸ್, ದಟ್ ಈಸ್ ಸಿ ಆಗ್ತದೆ ನೋಡಿ. ಸಿ ಕರೆಕ್ಟ್ ಆನ್ಸರ್ ಆಗ್ತದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆಗ್ತದೆ ರೀ. ದಟ್ ಈಸ್ ನಥಿಂಗ್ ಬಟ್ 5ನೇ ಆಗ್ತದೆ, ರೈಟ್? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿರಿ. The function f from real numbers to real number defined as f of x is equals to greatest integer x, where greatest integer x denotes the greatest integer less than or equals to x ಅಂತ. For what values of x in the interval given by f of x is not differentiable ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಡಿ ಆಪ್ಷನ್. 3 and 4 ಇದ್ದಾಗ ಡಿಫ್ರೆನ್ಷಿಯೇಬಲ್ ಆಗಂಗಿಲ್ಲ ರೀ. ಕ್ವಶನ್ ನಂಬರ್ 7 ನೋಡ್ರಿ, ಇಫ್ y is equals to sin into x square plus 5, then dy by dx is ಡ್ಯಾಶ್ ಅಂತ. ಎಸ್, ಏನಾಗುತ್ತೆ ರೀ, ಡಿವೈ ಬೈ ಡಿ ಎಕ್ಸ್ ಈಸ್, ಇದು ನಾನು ಹೇಳಿದ್ದೀನಿ ನಿಮಗೆ ಎಲ್ಲಿ ಅಂತಂದರೆ ಚಾಪ್ಟರ್ದು ಸಾಲ್ಯೂಷನ್ಸ್ ಹೇಳಿದ್ದೀನಲ್ವ, ಅಲ್ಲಿ ಹೇಳಿದ್ದೀನಿ. ಇರ್ಲಾಕ ಇವಾಗ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಡಿ ಆಗುತ್ತೆ ನೋಡ್ರಿ. ದಟ್ ಈಸ್ 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ಎಸ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು 1, 2 ಈಸ್ ಡ್ಯಾಶ್ ಅಂತ. ದಟ್ ಈಸ್ does not or do not have maximum value. Question number 9 integration ಅಲ್ಲಿಂದಿದೆ ನೋಡ್ರಿ. ಇಂಟಗ್ರೇಟ್ secant x into secant x plus tan x dx ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಏನಾಗುತ್ತೆ ರೀ, ಇಂಟಗ್ರೇಷನ್ ಆಫ್ secant x. ಎಸ್,
ದಟ್ ಈಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಆಗ್ತದೆ ನೋಡ್ರಿ. 9th ಒನ್ ಏನಾಗ್ತದೆ ರೀ? ಕರೆಕ್ಟ್ ಆನ್ಸರ್ ಎಸ್ ಬಿ ಆಗ್ತದೆ ರೀ. ಕ್ವಶನ್ ನಂಬರ್ 10ಗೆ ನೋಡೋಣ ಅಂತ ಇವಾಗ. ಏನಿದೆಪ್ಪ ಕ್ವಶನ್ ನಂಬರ್ 10? ಎಸ್, ಕ್ವಶನ್ ನಂಬರ್ 10. ಹಾಂ, ಕ್ವಶನ್ ನಂಬರ್ 10 ಇಲ್ಲಿದೆ ನೋಡ್ರಿ. ಏನಿದೆಪ್ಪ ಕ್ವಶನ್ ಅಂತಂದರೆ, ಎಸ್, ಇಂಟಿಗ್ರೇಷನ್ ಆಫ್ e to the power x ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? e to the power x ಸೈನ್ ಎಕ್ಸ್ ಪ್ಲಸ್ ಸಿ ಆಗ್ತದೆ ನೋಡ್ರಿ. ಇದರದ್ದು ಇಂಟಗ್ರೇಟ್ ಏನಾಗುತ್ತೆ ಅಂದರೆ e to the power x ಸೈನ್ ಎಕ್ಸ್ ಪ್ಲಸ್ ಸಿ ಆಗ್ತದೆ. ಕ್ವಶನ್ ನಂಬರ್ 11, ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಈಸ್ ಡ್ಯಾಶ್ ಅಂತ. ಏನು ಕೇಳ್ತಿದ್ದಾನೆ ಇಲ್ಲಿ? ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎಕ್ಸ್ ಆಕ್ಸಿಸ್ ಈಸ್ ಡ್ಯಾಶ್ ಅಂತ. ದಟ್ ಈಸ್ 1 ಏನಾಗಿರ್ತದೆ ರೀ? 1 ಆಗಿರ್ತದೆ. ಕರೆಕ್ಟ್. ಸೊ ಇದು ಅಂತ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಈಕ್ವಲ್ಸ್ ಟು ಐ ಪ್ಲಸ್ ಜೆ ಪ್ಲಸ್ 2k ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಏನಾಗ್ತಾರೆ ಇದು? ಎಸ್, ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಈಸ್ 1, 1 ಸ್ಕ್ವೇರ್ ಈಸ್ 1, 2 ಸ್ಕ್ವೇರ್ ಈಸ್ 4, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 6 ಆಗ್ತದೆ. ಹೌದಲ್ವಾ? ಯಾವ್ದಾಗ್ತದೆ ಇದು? ಐ ಪ್ಲಸ್ ಜೆ ಪ್ಲಸ್ 2k ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 6. ಓಕೆ. ಸೊ ಇದನ್ನೇ ಹೇಳಿದ್ದೀನಿ ನಾನು, ರೀಸೆಂಟಾಗಿ ಹೇಳಿದ್ದೀನಿ. ಏನಿದೆ ನೋಡ್ರಿ, ಇಫ್ ಎ ಲೈನ್ ಮೇಕ್ಸ್ 90 ಡಿಗ್ರಿ, 135 ಡಿಗ್ರಿ, 45 ಡಿಗ್ರಿ ವಿತ್ ಎಕ್ಸ್ ವೈ ಆ್ಯಂಡ್ ಜೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ದೆನ್ ಡೈರೆಕ್ಷನ್ ಕ್ವಶನ್ಸ್ ಆರ್ ಡ್ಯಾಶ್ ಅಂತ. ಕಾಸ್ 90 0 ಆಗಿರ್ತದೆ. ಮತ್ತು ಎಸ್, ಐ ಥಿಂಕ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಎಸ್, ಬಿಕಾಸ್ ಕಾಸ್ 135 ಮೈನಸ್ 1/√2 ಆಗ್ತದೆ. ಇದು ಹೇಳಿದ್ದೀನಿ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ರೀಸೆಂಟ್ಲಿನೇ. ಹಾಗಾಗಿ ಅದು ಕರೆಕ್ಟ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಇನ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸೊ ನಾನು ನಿಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಇಷ್ಟು ಹೇಳಬೇಕಿದ್ದಿತ್ತು, ಬಟ್ ಹೇಳಿಲ್ಲ. ಐ ಆಮ್ ಸಾರಿ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ರಿ. ಇಫ್ 2 ಕಾರ್ಡ್ಸ್ ಆರ್ ಡ್ರಾನ್ ವಿತೌಟ್ ರೀಪ್ಲೇಸ್ಮೆಂಟ್ ಫ್ರಮ್ ಎ ಡೆಕ್ ಆಫ್ 52 ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್, ದೆನ್ ಪ್ರೊಬೆಬಿಲಿಟಿ ದಟ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಡ್ಸನ್ನು ಡ್ರಾ ಮಾಡಕತ್ತಾರೆ, ಬಟ್ ವಿತೌಟ್ ರಿಪ್ಲೇಸ್ಮೆಂಟ್. ಯಾವುದೇ ರೀತಿಯಲ್ಲಿ ರಿಪ್ಲೇಸ್ಮೆಂಟ್ ಮತ್ತೆ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಒಂದು ಸರ್ತಿ ತೆಗೆದು ಅಂದ್ರೆ ಆಯ್ತು ಅಂತ. ಏನು ಕೇಳಾಕತ್ತಾನಂದರೆ ಪ್ರೊಬೆಬಿಲಿಟಿ ದಟ್ ಬೋತ್ ಕಾರ್ಡ್ಸ್ ಆರ್ ಬ್ಲ್ಯಾಕ್ ಇರ್ತಕ್ಕಂಥ ಪ್ರೊಬೆಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಸ್, ದಟ್ ಈಸ್ 25/102 ಆಗ್ತದೆ ನೋಡಿರಿ. ಸೊ ಇವಾಗ ಎಲ್ಲಿ ಹೋಗೋಣ? ಫಿಲ್ ದ ಬ್ಲ್ಯಾಂಕ್ಸ್ ಹೋಗೋಣ ಅಂತಾರೆ. ಎಸ್, 16th ಕ್ವಶನ್, ದ ವ್ಯಾಲ್ಯೂ ಆಫ್ ಸೈನ್ ಇಂಟು ಕೊಸೆಕೆಂಟ್ ಇನ್ವರ್ಸ್ 2 ಈಸ್ ಡ್ಯಾಶ್ ಅಂತ. ದಟ್ ಈಸ್ ನಥಿಂಗ್ ಬಟ್ 1/2. ಯಾವ್ದಾಗ್ತದೆ ರೀ? 1/2 ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್, ಎಸ್, ಕ್ವಶನ್ ನಂಬರ್ 17, ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 into 2, determinant of a is equals to 8, then 1/2 determinant of yes, I am sorry, determinant of half of a is dash ಅಂತ, that is 2 ಆಗ್ತದೆ ನೋಡ್ರಿ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡ್ರಿ. ಎಸ್, the order of the differential equations x is d cube y divided by dx cube plus y square plus a into dy by e to the power dy by dx is equals to dash is dash ಅಂತ. ಸೊ ಏನಾಗ್ತಾಯಿದೆ ಅಂದರೆ 3 ಆಗ್ತಾಯಿದೆ. ಸ್ವಲ್ಪ ವರ್ಕ್ ಇದೆ ನನಗೆ, ಹಾಗಾಗಿ ಸ್ವಲ್ಪ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ, ಐ ಹ್ಯಾವ್ ಒನ್ ಮೋರ್ ಕ್ಲಾಸ್. ಇರಲಿ. 2 lines with the direction ratios 1, 3, 5 and 2, k, 10 are parallel, then value of k is dash ಅಂತ. ಇದನ್ನು ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಏನಾಗುತ್ತೆ ಇಲ್ಲಿ? ವ್ಯಾಲ್ಯೂ ಆಫ್ k is 6 ಆಗ್ತದೆ. ಬಿಕಾಸ್ 1 into 2 is 2, 3 into 2 is 6, 5 into 2 is 10 ಆಗ್ತದೆ. ಹಾಗಾಗಿ 3 2 6 ಆಗ್ತದೆ. ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿರಿ. ಎಫ್ ಈಸ್ ಆನ್ ಈವೆಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ಆ್ಯಂಡ್ P of f is not equal to 0, then P of s by f is equals to dash ಅಂತ 1 ಆಗ್ತದೆ. ಯಾಕಂದರೆ ಇವಾಗ ಇಲ್ಲಿ ಉಳಿದಿದೆ, ಏನು ಉಳಿದಿದೆ ಇನ್ನು? ಎಸ್, ಇದ್ರಾಗ ಉಳಿದಿದೆ. ಯಾವ್ದು ಉಳಿದಿದೆ ಈಗ? 1 ಉಳಿದದಲ್ವಾ? ಸೊ 1 ಆಗ್ತದೆ ರೀ. ಕರೆಕ್ಟಾ? ನೆಕ್ಸ್ಟ್ 2 ಮಾರ್ಕಿನ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳು ನೋಡ್ರಿ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು square root of 1 minus x square which is equals to 2 into sin inverse of x ಅಂತ, where x lies between -1 by square root of 2 to 1 by square root of 2 ಅಂತಿದೆ. ಸೊ ಇಲ್ಲಿದೆ ನೋಡ್ರಿ ಆನ್ಸರ್. ಎಸ್, ದಿಸ್ ಈಸ್ ದ ಆನ್ಸರ್.
ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡಿರಿ, ಅದರದ್ದು ಆನ್ಸರ್ ಇಲ್ಲಿದೆ ನೋಡಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇದು ನಮಗೊಬ್ಬರು ಸರ್ ಕಳಿಸಿದ್ದಾರೆ, ಆ ಸರಿಗೆ ಏನಾದ್ರು ತುಂಬ ಧನ್ಯವಾದಗಳು ಅಂತ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ವಶನ್ ನಂಬರ್ 24 ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ರಿ. ವಿಡಿಯೋನ ಪೌಸ್ ಮಾಡಿ ತಾವೇನದ ಕ್ರಾಸ್ ಚೆಕ್ ಮಾಡ್ಬೋದು. 25th ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಾವೇನದ ಕಮೆಂಟಲ್ಲಿ ಕಮೆಂಟ್ ಮಾಡು ಸಹ ನನಗೆ ಹೇಳ್ಬೋದು. ಕ್ವಶನ್ ನಂಬರ್ 26 ಇದೆ ನೋಡ್ರಿ ಇಲ್ಲಿ. ಎಸ್, ಅದಾದ್ಮೇಲೆ ಕ್ವಶನ್ ನಂಬರ್ 27, 28. ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಳ್ತೀನಿ. ಯಾರು ಭಯಪಡೋಕ್ಕೆ ಹೋಗ್ಬೇಡ್ರಿ, ರಿಸಲ್ಟ್ ಮಾತ್ರ ಸಖತ್ತಾಗಿ ಬರ್ತದೆ ಎಲ್ಲರದ್ದು. ಮತ್ತು ಇನ್ನೊಂದೇನೆಂದರೆ ಫೋಕಸ್ ಆನ್ ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿರಿ. ಯಾರು ಇವಾಗ ಸುಮ್ಮನೆ ಆಗಿದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬರ್ತದೆ ಬರಲಕ್ಕೆ ಮಾರ್ಕ್, ಓಕೆ ರೈಟ್. ಕ್ವಶನ್ ನಂಬರ್ 33 3 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ. ಎಸ್, ಕ್ವಶನ್ ನಂಬರ್ 34 ಆನ್ಸರ್ ಏನು ಬಂದಿದೆ ನೋಡ್ರಿ, ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿರಿ. ಕ್ವಶನ್ ನಂಬರ್ 35. ಎಸ್, ಇದು ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 37. ಒನ್ ಟೈಮ್ ತಾವೇನದ ಪೌಸ್ ಮಾಡಿ ನೋಡ್ಕೊಂಡು ಕರೆಕ್ಟ್ ಇದೇನಿಲ್ಲ ಅಂತ ಕ್ರಾಸ್ ಚೆಕ್ ಮಾಡಿರಿ. ಕ್ವಶನ್ ನಂಬರ್ 38, ಕ್ವಶನ್ ನಂಬರ್ 39. ಆಲ್ಮೋಸ್ಟ್ ಆಲ್ ನಾವು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿಂದ ಎಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ ರೀ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರ್ದಿರಿ. ಅದರಲ್ಲಿ ಸ್ಪೆಷಲಿ ನನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಯಾರು ನೋಡಿ ಪ್ರಾಕ್ಟೀಸ್ ಮಾಡಿರಿ ಅಥವಾ PDF ಯಾರು ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ ಅವರಿಗಂತೂ ಸಖತ್ತಾಗಿ ಎಕ್ಸಾಮ್ ಹೋಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ತಮಗೇನು ಅನ್ನಿಸ್ತದೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಇದಂತೂ ಫಿಕ್ಸ್ ಕ್ವಶನ್ ಅಂತ ಹೇಳಿದ್ದೀನಿ, ಇದ್ರ ಸಾಲ್ಯೂಷನ್ಸ್ನು ಹೇಳಿದ್ದೀನಿ. ಸೊ ಎಲ್ಲರೂ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಕ್ವಶನ್ ನಂಬರ್ 44 ಇದನ್ನು ಹೇಳಿದ್ದೀನಿ ನಾನು. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲೂ ಕೊಟ್ಟಿದ್ದೆ, ಇದನ್ನು ಕೊಟ್ಟಿದ್ದೀನಿ. ಎಸ್, ಎಲ್ಲನೂ ತುಂಬ ಈಸಿ ಇದೆ ರೀ. ಯಾವುದೇ ಕಾರಣಕ್ಕೂ ತಾವು ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 5 ಮಾರ್ಕಿನ ಕ್ವಶನ್ಸ್ಗಳು ಕವರ್ ಅದಲ್ವಾ. ಎಸ್, ಭಾಳ ಸಿಂಪಲ್ ಅದಾವ ಇವೆಲ್ಲ ಕ್ವಶನ್ಸ್ಗಳನ್ನ ಕೊಟ್ಟೀನಿ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿರಿ ಅನ್ಕೊತೀನಿ. ಎಲ್ಲರೂ ಫುಲ್ ಖುಷಿಯಾಗಿದ್ದೀರಿ ಇವತ್ತು ಅಂತ ಅಂದ್ಕೊಳ್ತೀನಿ. ಒನ್ ಟೈಮ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ, ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿದ್ದಾವ ಇಲ್ವಾ ಅಂಥೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 50 ನೋಡಿರಿ. ಇದು ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಬರುತ್ತಾ ಇಲ್ವ ಅಂಥೇಳಿ. ಎಸ್, ಬಂದಿದೆ. ಇವಾಗೇನದ 6 ಮಾರ್ಕಿನ ಕ್ವಶನ್ ನೋಡಿರಿ. ಇದ್ರೂ ನಾ ಕ್ವಶನ್ ಕೊಟ್ಟಿದ್ದೆ. ಇದು ಮಾಡಿದ್ರಿ ಅಂದರೆ ಓಕೆ, ಇದು ಮಾಡಿದಿಲ್ಲ ಅಂದ್ರೂ LPPಯಲ್ಲಿ ಇದಿದೆ ಅಲ್ವಾ. ಸೊ LPP ಅಂತೂ ಸಿಂಪಲ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಅದೇ ಬಂದಿದೆ ಇಲ್ಲ ಅಂತ ನಂಗೆ ಹೇಳ್ರಿ. ಮತ್ತು ನೀವು ಇದನ್ನು ಬಿಡಿಸಿದ್ದೀರಾ ಇಲ್ವಾ ಅಂತ ಒಂದು ಟೈಮ್ ಹೇಳ್ರಿ. ಸಿಂಪಲ್ ಕ್ವಶನ್ ಇದೆ ರೀ. ಅದಾದ್ಮೇಲೆ 4 ಮಾರ್ಕಿನ ಕ್ವಶನ್ ನೋಡಿರಿ. ಇದನ್ನು ಭಾಳ ಸಿಂಪಲ್ ಇದೆ, ರೈಟ್. ಸೊ ಇದೆಲ್ಲ ನಾ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದ್ದೆ. ಸೊ ಇದು ಲಾಸ್ಟ್ ಕ್ವಶನ್ ನೋಡಿರಿ. ಎಸ್, ದಿಸ್ ಇಸ್ ಲಾಸ್ಟ್ 4 ಮಾರ್ಕ್ ಕ್ವಶನ್, ಓಕೆನಾ. ಸೊ ಎಲ್ಲರೂ ಚೆನ್ನಾಗಿ ಬರ್ದಿರಿ ಅಂತ ಅಂದ್ಕೊಳ್ತೀನಿ. ನನ್ನ ಮ್ಯಾಗ ಎಲ್ಲರೂ ಭರವಸೆ ಇಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ನಿಮ್ಮದು ಪ್ರೀತಿ ವಿಶ್ವಾಸ ಎಲ್ಲದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಮುಂದಿನ ಒಂದು ಪರೀಕ್ಷೆನ ತಾವು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ಲರಿಗೆ ಒಂದು ಆಲ್ ದ ಬೆಸ್ಟನ್ನು ಹೇಳ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್. ಎಲ್ಲರಿಗೇನದ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ನೂ ಹೇಳ್ತೀನಿ ಅಂತಾರೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಮ್ಯಾಥ್ಸ್ ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದೀರಿ. ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲೋ ಇದ್ದಿತ್ತು ನಿಮ್ಮದು ರಿಸಲ್ಟ್, ನಿಮ್ಮದು ಪರ್ಫಾಮೆನ್ಸ್. ಬಟ್ ಇವಾಗ ಈ ಲೆವೆಲಲ್ಲಿ ಇದ್ದಿದ್ದು ಇವಾಗ ಈ ಲೆವೆಲಲ್ಲಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಇದೆಲ್ಲ ಎದ್ರ ಸಲುವಾಗಿ ಅಂದರೆ ನಿಮ್ಮದೊಂದು ಎಫರ್ಟ್ ಸಲುವಾಗಿ ಆಗಿದೆ ಅಂತ ನಾನು ಹೇಳ್ತೀನಿ ರೀ, ಓಕೆನಾ. ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ನೆಕ್ಸ್ಟ್ ಏನದ ಫಿಸಿಕ್ಸ್ ಆಯಿತು ಅಂದರೆ ಫಿಸಿಕ್ಸ್ ಮಾಡ್ತೀನಿ, ಇಂಗ್ಲೀಷ್ ಆಯಿತು ಅಂದರೆ ಇಂಗ್ಲೀಷ್ ಮಾಡ್ತೀನಿ. ಸ್ವಲ್ಪ ಬೇರೆ ವರ್ಕ್ ಇರೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ರಿಯಲಿ ಸಾರಿ ಬೇಟ. ಥ್ಯಾಂಕ್ ಯು ಸೋ ಮಚ್. ಬಾಯ್.